ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಏನಾದ್ರು ಇವತ್ತು ಬರುತ್ತಾ, ನಾಳೆ ಬರುತ್ತಾ, ಅಥವಾ ಮುಂದಿನ ವಾರ ಬರುತ್ತಾ, ಅಥವಾ ಮುಂದಿನ ತಿಂಗಳು ಬರುತ್ತಾ ಅಂತ ನಿಮ್ಗೆ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಫೈನಲಿ ಒಂದು ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಗೆ ಸಿಇಟಿ ಕೋರ್ಸಸ್ ಏನಿದೆಯಲ್ಲ, ಒಂದು ಇಂಜಿನಿಯರಿಂಗ್ ಮತ್ತೆ ಫಾರ್ಮಸಿ ಮತ್ತೆ ಅಗ್ರಿಕಲ್ಚರ್ ಏನಾದ್ರು ಕಟ್ ಆಫ್ ಡಿಕ್ರೀಸ್ ಆಗುತ್ತಾ, ಇನ್ಕ್ರೀಸ್ ಆಗುತ್ತಾ, ಯಾವ ರೀತಿ ಆಗುತ್ತೆ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ನೀವೇನಾದ್ರು ಈ ವರ್ಷ ಸಿಇಟಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತಾ ಇರ ಅಂದ್ರೆ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಸ್ನೇಹಿತರೆ, ನೀವು ಅಥವಾ ನಿಮ್ಮ ಫ್ರೆಂಡ್ಸ್ ಆಗ್ಲೇ ಒಂದು ಸಿಇಟಿ ಎಕ್ಸಾಮ್ ನ ಬರ್ದಿರ್ಬೋದು. ಅದ್ರ ರಿಸಲ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ವೀಕ್ ಬರ್ತಿದೆ. ಆದ್ರೆ ನೀವು ಈ ಒಂದು ಎಕ್ಸಾಮ್ಗೆ ಅಪಿಯರ್ ಆಗೋದನ್ನ ಮರಿಬೇಡಿ 25ನೇ ತಾರೀಕೊಮ್ಮೆ. ಯಾಕಂದ್ರೆ ನೀವು ಸಿಇಟಿ ಎಕ್ಸಾಮ್ ನ ಬರೆದ್ರೆ ಬರೀ ಒಂದು ಬಿಟೆಕ್ ಕಾಲೇಜ್ಗೆ ಒಂದು ಅಡ್ಮಿಷನ್ ಆಗ್ತೀರಾ ಅಷ್ಟೇ. ನಿಮ್ಗೆ ಯಾವುದೇ ತರದ ಒಂದು ಪ್ರಾಕ್ಟಿಕಲ್ ಸ್ಕಿಲ್ ಸಿಗಲ್ಲ. ಅದಕ್ಕೋಸ್ಕರ ಐಐಟಿ ಸ್ಟೂಡೆಂಟ್ಸ್ ನಿಮ್ಗೆ ಒಂದು NIIT ಅಂತ ಲಾಂಚ್ ಮಾಡಿದ್ರೆ, ಒಂದು ನೆಕ್ಸ್ಟ್ ಜನ್ ಕಾಲೇಜು. ಈ ಒಂದು ಕಾಲೇಜಲ್ಲಿ ನೀವು ಒಂದು 4 ಇಯರ್ ಬಿಟೆಕ್ ಪ್ರೋಗ್ರಾಮ್ ನ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಾಟಾ ಸೈನ್ಸ್ ಅಲ್ಲಿ ಒಂದು ಪರ್ಸ್ಯೂನ ಮಾಡಬಹುದಾಗಿರುತ್ತೆ. ಲೊಕೇಶನ್ ಮಂಗಳೂರು, ಕೋಲ್ಹಾಪುರ್, ಬೆಂಗಳೂರಲ್ಲಿ ಇರುತ್ತೆ. ಮತ್ತೆ ಒಂದು ಬೆಸ್ಟ್ ಪಾರ್ಟ್ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಏನಂದ್ರೆ ಇಂಡಸ್ಟ್ರಿ ರೆಡಿ ಸ್ಕಿಲ್ಸ್, ಪ್ರಾಜೆಕ್ಟ್ಸ್, ಹ್ಯಾಕಥಾನ್ಸ್, ಈವೆಂಟ್ಸ್, ವರ್ಕ್ಶಾಪ್ಸ್ ಎಲ್ಲಾ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಸಿಇಟಿ ರಿಸಲ್ಟ್ ನ ಹೊರತುಪಡಿಸಿ ನೀವೆಲ್ಲರೂ ಕೂಡ NIIT ಎಂಟ್ರೆನ್ಸ್ ಎಕ್ಸಾಮ್ 25ನೇ ತಾರೀಕು ಮೇ ಏನಿದೆಯಲ್ಲ, ಅದ್ರಲ್ಲಿ ನಿಮ್ಮ ಸೀಟ್ ನ ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪಡ್ಕೊಳ್ಳಿ. ಲಿಂಕ್ ಏನಾದ್ರು ಬೇಕು ಅಂದ್ರೆ ಈ ಒಂದು ವಿಡಿಯೋ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ನೀವು ಸೆಕೆಂಡ್ PUC ಯಾರು ಪಾಸ್ ಆಗಿದ್ದಾರೆ ಅವ್ರಿಗೆ, ಮತ್ತೆ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಈ ಸೀಟ್ಸ್ ಎಲ್ಲ ಬೇಗ ಫಿಲ್ ಅಪ್ ಆಗ್ತಿದೆ. ಈ ಒಂದು ಆಪರ್ಚುನಿಟಿನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಸಿಇಟಿ ರಿಸಲ್ಟ್ ವೇಟ್ ಮಾಡ್ತಾ ಇರಾ. ಸಿಇಟಿ ರಿಸಲ್ಟ್ ಆಗ್ಲೇ ಬರ್ದೆ ಹತ್ತತ್ರ ನಿಮ್ಗೂ ಇನ್ನೇನೋ 1 ತಿಂಗಳು ಆಗ್ತಾ ಬರ್ತಿದೆ. ಇವಾಗ ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ, ಇನ್ನೂ ಏನಕ್ಕೆ ಬಂದಿಲ್ಲ ಅನ್ನೋದೇ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ಮತ್ತೆ ಕಟ್ ಆಫ್ ಬಗ್ಗೆನೂ ಕೂಡ ಡೌಟ್ ಇರುತ್ತೆ. ಯಾಕಂದ್ರೆ ನೀಟಲ್ಲಿ ಕಟ್ ಆಫ್ ಎಲ್ಲ ಕೂಡ ಡಿಕ್ರೀಸ್ ಆಗ್ಬೋದು ಅಂತ ಒಂದು ಚರ್ಚೆ ನಡೀತಿದೆಯಲ್ವಾ. ಅದೇ ರೀತಿ ಸಿಇಟಿಲಿ ಏನಾದ್ರು ಡಿಕ್ರೀಸ್ ಆಗುತ್ತಾ, ಇನ್ಕ್ರೀಸ್ ಆಗುತ್ತಾ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಫಸ್ಟ್ ಒಂದು ಕಟ್ ಆಫ್ ಬಗ್ಗೆ ಸುಮ್ಮನೆ ರಫ್ ಆಗಿ ತಿಳಿಸ್ಕೊಡ್ತೀನಿ. ನಿಮ್ಮ ರಿಸಲ್ಟ್ ಬರಲಿ, ನಿಮಗೆ ಡೀಟೇಲ್ ಆಗಿ ಕಟ್ ಆಫ್ ಅಂದ್ರೆ ಏನು, ಯಾವ ರೀತಿ ನೋಡಬೇಕು, ಮತ್ತೆ ಅದರಿಂದ ಏನೇನು ಬೆನಿಫಿಟ್ ಇದೆ, ಕ್ಯಾಟಗರಿ ಅಂದ್ರೆ ನೀವು ಎಲ್ಲಾದ್ರ ಬಗ್ಗೆ ಕೂಡ ನಿಮ್ಗೆ ಲೇಟರ್ ಆಗಿ ತಿಳಿಸ್ಕೊಡ್ತೀನಿ. ಜಸ್ಟ್ ಕಟ್ ಆಫ್ ಬಗ್ಗೆ ನಿಮ್ಗೆ ಏನ್ ಅಪ್ಡೇಟ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನೀಟ್ ಬೇರೆ, KCT ಬೇರೆ. ಇಲ್ಲಿ ನೀಟ್ಗೆ ಏನಾಗುತ್ತೆ ಅಂದ್ರೆ ಸಾಕಷ್ಟು ಜನ ಲಾಂಗ್ ಟರ್ಮ್ ತಗೋತಾರೆ. ಯಾಕಂದ್ರೆ ಮೆಡಿಕಲ್ ನೀವು ನೋಡಬಹುದು ತುಂಬಾನೇ ಡಿಮ್ಯಾಂಡ್ ಇದೆ. ಆ ಒಂದು ಕೋರ್ಸ್ಗೆ ಎಷ್ಟೇ ಲಕ್ಷ ಆದ್ರೂ ಕೂಡ ಕಟ್ಬಿಟ್ಟು ಓದಕ್ಕೆ ರೆಡಿ ಆಗಿರ್ತಾರೆ. ಆದ್ರೆ ಎಷ್ಟು ಜನಕ್ಕೆ ಸೀಟ್ ಸಿಗಲ್ಲ. ಆದ್ರೆ ಇಂಜಿನಿಯರಿಂಗ್ ಆಗಿರ್ಬೋದು, BSc ಅಗ್ರಿಕಲ್ಚರ್, ಫಾರ್ಮಸಿ ಏನಾಗಿದೆ ಅಂದ್ರೆ ಅಷ್ಟು ಕಾಂಪಿಟೇಷನ್ ಇಲ್ಲ. ಅದರಿಂದ ನಿಮ್ಗೆ ಕಟ್ ಆಫ್ ಏನು ತುಂಬಾನೇ ಡಿಕ್ರೀಸ್ ಆಗಲ್ಲ ಅಥವಾ ತುಂಬಾನೇ ಇನ್ಕ್ರೀಸ್ ಆಗಲ್ಲ, ಮಾಡರೇಟ್ ಇರುತ್ತೆ. ಅಂದ್ರೆ ಲಾಸ್ಟ್ ಇಯರ್ ಏನಿರುತ್ತೆ ಈ ಇಯರ್ ಕೂಡ ಅಪ್ರಾಕ್ಸಿಮೇಟ್ ಆಗಿ ಸೇಮ್ ಇರುತ್ತೆ. ಒಂದ್ 2-3 ಸಾವಿರ ಅಥವಾ ಒಂದು 5,000 ವೇರಿ ಆಗ್ಬೋದು ಕೋರ್ಸ್ ಟು ಕೋರ್ಸ್ ಮತ್ತೆ ಬ್ರಾಂಚ್ ಟು ಬ್ರಾಂಚ್. ನೆಕ್ಸ್ಟ್ ರಿಸಲ್ಟ್ ಬಗ್ಗೆ ಬರೋಣ. ರಿಸಲ್ಟ್ ಬಗ್ಗೆ ಏನೊಂದು ಅಪ್ಡೇಟ್ ಇದೆ ಅಂತ. ಇಲ್ಲಿ ನೋಡಿ, ರಿಸಲ್ಟ್ ನಿಮ್ದು ಇವಾಗ ಅಗ್ರಿ ಪ್ರಾಕ್ಟಿಕಲ್ ರಿಸಲ್ಟ್ ಬಂದ್ಬಿಟ್ಟು KA ಗೆ 15ನೇ ತಾರೀಕು ಸಬ್ಮಿಟ್ ಮಾಡ್ತಾರೆ ಎಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು. 15ನೇ ತಾರೀಕು ರಿಸಲ್ಟ್ ಬಂತು ಅಂದ್ರೆ KA ಅವ್ರಿಗೆ ಇದು ಆಲ್ಮೋಸ್ಟ್ ಅವ್ರಿಗೆ 90% ಎಲ್ಲಾ ಕೂಡ ರೆಡಿ ಆಯ್ತು ರಿಸಲ್ಟ್ ಅನೌನ್ಸ್ಮೆಂಟ್ ನ ಮಾಡಕ್ಕೆ. ಇನ್ನೊಂದು ಪ್ರಾಬ್ಲಮ್ ಇರೋದೇನಂದ್ರೆ CBSE ರಿಸಲ್ಟ್ ಬರಬೇಕು, ಕ್ಲಾಸ್ 12 ಮತ್ತೆ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬರಬೇಕು. ಅವೆರಡೂ ಕೂಡ ಬಂತು ಅಂದ್ರೆ KA ಅವರು ಇಮಿಡಿಯೇಟ್ ಆಗಿ ನಿಮ್ಗೆ ರಿಸಲ್ಟ್ ನ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಇವಾಗ ಲೇಟೆಸ್ಟ್ ಆಗಿ ಬಂದಿರುವಂತ ರಿಸಲ್ಟ್ ಬಗ್ಗೆ ಏನೊಂದು ಅಪ್ಡೇಟ್ ಇದೆ ಅಂತ ನೀವು ಕೇಳೋದಾದ್ರೆ, ಇಲ್ಲಿ ನೋಡಿ, ರಿಸಲ್ಟ್ ಇವಾಗ 18ನೇ ತಾರೀಕುವರೆಗೂ ಕೂಡ ಏನು ಕೂಡ ರಿಸಲ್ಟ್ ಬರಕ್ ಹೋಗಲ್ಲ. ನೀವು ಈ ವಾರ ರಿಸಲ್ಟ್ ಬರುತ್ತೆ ಅಂತ ವೇಟ್ ಮಾಡಕ್ ಹೋಗ್ಬಿಡಿ. ಇವಾಗ ಅನ್ಅಫಿಷಿಯಲ್ ಸೋರ್ಸ್ ಕಡೆಯಿಂದ ಬಂದಿರುವಂತ ಇನ್ಫಾರ್ಮೇಶನ್ ಏನಂದ್ರೆ ನಿಮ್ಗೆ ರಿಸಲ್ಟ್ ಬಂದ್ಬಿಟ್ಟು ಮುಂದಿನ ವಾರ ಬರೋದು ಪಕ್ಕಾ ಆಗಿದೆ. ಮತ್ತೆ ಅಫಿಷಿಯಲ್ ಡೇಟ್ ಕನ್ಫರ್ಮೇಶನ್ ಎಲ್ಲ KA ಅವರು ಈ ವೀಕ್ ಎಂಡ್ ಅಲ್ಲಿ ಕೊಡ್ಬೋದು. ವೇಟ್ ಮಾಡಿ, ಒಂದು ನೋಟಿಫಿಕೇಶನ್ ಮುಖಾಂತರ ಕೊಡ್ತಾರೆ, ಇಲ್ಲಾಂದ್ರೆ ಪ್ರೆಸ್ ನೋಟ್ ಮುಖಾಂತರ ಕೊಡ್ತಾರೆ. ಅದ್ರ ಬಗ್ಗೆ ನಮ್ಮ ಚಾನಲ್ ವಿಡಿಯೋ ಮಾಡಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಒಟ್ನಲ್ಲಿ ನೆಕ್ಸ್ಟ್ ವೀಕ್ ರಿಸಲ್ಟ್ ಬರುವಂತ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ. ಅಫಿಷಿಯಲ್ ಕನ್ಫರ್ಮೇಶನ್ ಗಾಗಿ ನೀವು ವೇಟ್ ಮಾಡಬೇಕಾಗುತ್ತೆ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಈ ರೀತಿ ಒಂದು ಅಪ್ಡೇಟ್ ಇದೆ ಅಂತ ಮಾಹಿತಿನ ತಿಳಿಸಿ. NIIT ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.